ನಿಮ್ಮ ರಿಲೇಷನಲ್ಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಅಥವಾ ತುಂಬ ತಿಳ್ಕೊಂಡಿರೋರ ಹತ್ರ ಕೇಳಿರ್ತೀರ. ವಿಡಿಯೋ ನೋಡ್ತಾ ಇರುವಂತಹ ಎಲ್ರಿಗೂ ಕೂಡ ಒಂದು ವಿಷಯವನ್ನು ತುಂಬ ಸ್ಟ್ರಾಂಗ್ ಆಗಿ ಹೇಳಬೇಕಂತ ಬರ್ತಾ ಇದ್ದೀನಿ. ನಿಮ್ಮ ಮಕ್ಕಳೇನಾದರೂ SSLC ಅಥವಾ PUC ಎಕ್ಸಾಮ್ಸ್ನ ಮುಗಿಸಿದ್ರೆ, ಅಂತಹ ಮಕ್ಕಳ ಪೇರೆಂಟ್ಸ್ ಪೋಷಕರು ನೀವಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ನೋಡಿ. SSLC PUC ಮುಗೀತು, ಯಾವ ಕೋರ್ಸ್ಗೆ ನೆಕ್ಸ್ಟು ನನ್ನ ಮಗನ ಸೇರಿಸ್ಬೇಕು ಅನ್ನೋ ಟೆನ್ಷನ್ ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿರ್ತೀರ, ನಿಮ್ಮ ರಿಲೇಷನಲ್ಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಅಥವಾ ತುಂಬ ತಿಳ್ಕೊಂಡಿರೋರ ಹತ್ರ ಕೇಳಿರ್ತೀರ ಯಾವುದಕ್ಕೆ ಸೇರಿಸಿದ್ರೆ ಒಳ್ಳೆಯದು ಅಂತ. ಆದರೆ ನನ್ನದೊಂದು ಚಿಕ್ಕ ಸಜೆಷನ್ ಏನಂದರೆ, ನಿಮ್ಮ ಮಕ್ಕಳನ್ನು ಕೂಡ ಕೇಳಿ, ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ಮುಂದುವರಿಯೋಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಫ್ರೆಂಡ್ ಸೇರಿದಾನೆ ಅಂತ ಹೇಳುವಂಥ ಕಾಲೇಜಿಗೆ ಸೇರಿಸ್ಬೇಡಿ. ನಾನು ಅಂದ್ಕೊಂಡಿರೋ ಕೋರ್ಸ್ ಇಲ್ಲಿಲ್ಲ, ಅದಕ್ಕೆ ಯಾವುದೋ ಸಿಕ್ಕಿದ್ದಕ್ಕೆ ಹೋಗ್ತೀನಿ, ಈ ಥರ ಸಿಲ್ಲಿ ಕಾರಣಗಳಿಂದ ನಿಮ್ಮ ಮಕ್ಕಳ ಫ್ಯೂಚರ್ ಹಾಳಾಗೋದನ್ನು ದಯವಿಟ್ಟು ತಪ್ಪಿಸಿ. ಮತ್ತು ಇನ್ನೊಂದು ವಿಚಾರ, ಮಕ್ಕಳಿಗೆ ಆಲ್ರೆಡಿ ಒಂದು ವಿಷಯದಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿರುತ್ತೆ, ಅದಕ್ಕೆ ಸಪೋರ್ಟ್ ಮಾಡಿ. ಸುಮಾರು ಜನ ಹೇಳ್ತಾರೆ, ನನ್ನ ಮಗುಗೆ ವಿದ್ಯೆನೇ ಹತ್ತಿಲ್ಲ, ದಡ್ಡ, ಈ ಥರ ಹೇಳೋದ್ರ ಬದಲು ಓಕೆ, ವಿದ್ಯೆ ಹತ್ತಿಲ್ಲ, ಬಿಸ್ನೆಸ್ಸು, ಸ್ಪೋರ್ಟ್ಸು, ಯಾವ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇದೆ ಅದರಲ್ಲಿ ಮುಂದುವರಿಯೋಕ್ಕೆ ಅಂತ ಅವನಿಗೆ ಸಪೋರ್ಟ್ ಮಾಡಿ. ಈ ಥರ ಮಾಡೋದ್ರಿಂದ SSLC PUC ಆದಮೇಲೆ ಏನು ಅನ್ನೋ ಒಂದು ದೊಡ್ಡ ತಲೆಭಾರ ಆರಾಮಾಗಿ ಹಗುರಾಗುತ್ತೆ. ನಾನು ಈ ವಿಡಿಯೋದಲ್ಲಿ ಯಾವ ಕೋರ್ಸ್ ತಗೋಬೇಕು ಅಂತ ಹೇಳಿಲ್ಲ, ಆದರೆ ಈ ವಿಚಾರನ ನೀವು ತಿಳ್ಕೊಂಡ್ರೆ ಒಂದು ಸರಿಯಾದ ದಾರಿಗೆ ಹೋಗ್ತೀರಾ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ. ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.